ಬೆಳೆ ಸಮೀಕ್ಷೆ ಮಾಡಿಕೊಡಿ ಅಂತ ಹೇಳಿ ಒಬ್ಬರು ಕರೆದಿದ್ರು ದೊಡ್ಡನಂದೆ ಭಾಗದಲ್ಲಿ. ಅದಕ್ಕಾಗಿ ಮಾಡಿಕೊಡೋಣ ಅಂತ ಹೊರಟಿದ್ದೆ. 5-6 ವರ್ಷದಿಂದ ಕ್ರಾಪ್ ಸರ್ವೆ ಮಾಡ್ತಾ ಇದ್ದೆ ನಾನು ನಮ್ಮ ಭಾಗದಲ್ಲಿ. ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಮಳೆ ಬರುತ್ತಾ ಅಂತ ತಿಳ್ಕೊಂಡು ಕಾರ್ ತಗೊಂಡೆ. ಮಳೆ ಬರುವ ಕಾಣಿಸ್ತಿಲ್ಲ. ಹಾಗೆ ಹೋಗೋಣ ಅಂತ ಹೇಳಿ ಮನೆಯಿಂದ ಸುಮಾರು 3 ಕಿಲೋಮೀಟ್ರ್ ಆಗುತ್ತೆ. ಹೋಗಿ ಮಾಡ್ಕೊಳ್ಳೋಣ ಅಂತ ಹೊರಟೆ. ಅವ್ರಿಗೆ ಪಾಪ ಬೆಳೆ ಕಾಲಂ ಬರ್ತಾ ಇರಲಿಲ್ಲ ಪಾಣಿಲಿ. ಅದಕ್ಕಾಗಿ ಬನ್ನಿ ಅಂತ ಹೇಳಿ 1 ವಾರದಿಂದ ಕರೆದಿದ್ರು. ಪಾಪ ರೈತರಿಗೆಲ್ಲ ಓದಿಯರ್ ಮಾಡಿದ್ದೆಲ್ಲ ಕೆಲವರು ಪಾಣಿಲಿ ಎಂಟ್ರಿ ಆಗಿಲ್ಲ. ಅದಕ್ಕೆ ಕ್ವಾಟ್ಲೆ ಕೊಡ್ತಾರೆ, ಬನ್ನಿ ಮಾಡಿಕೊಡಿ ಅಂತ ಹೇಳ್ತಾರೆ. ಅದಕ್ಕಾಗಿ ಹೊರಟೆ. ಊರದಲ್ಲೊಂದು ಕೃಷ್ಣ ಹಾಸ್ಪಿಟಲ್ ಇದೆ. ತುಂಬ ಚೆನ್ನಾಗಿದೆ ಫೆಸಿಲಿಟಿ ಎಲ್ಲ. 24x7 ವರ್ಕ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಹಾಸ್ಪಿಟಲು. ಬಣಕಲ್ ಟೌನಿಂದ ನಿಯರ್ ಒಳಗಿದೆ ಸ್ವಲ್ಪ. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಏನೋ ಒಂಥರ ಮಲೆನಾಡು ಭಾಗ ತುಂಬ ಚೆನ್ನಾಗಿ ಕಾಣುತ್ತೆ. ವೆಹಿಕಲ್ ಎಲ್ಲ ಒನ್ ವೇ ಎಲ್ಲ ತುಂಬ ಫಾಸ್ಟಾಗೆಲ್ಲ ಬರ್ತಿರುತ್ತೆ. ಸ್ವಲ್ಪ ನೋಡ್ಬಿಟ್ಟು ಹೋಗಬೇಕು. ಇಲ್ಲಿಂದ 500 ಮೀಟ್ರ್ ಇದೆ ಅಷ್ಟೇ. ಇಲ್ಲಿ ಒಂದು ಚಿಕ್ಕ ಊರಿಗೆ ದಾಸರಳ್ಳಿ ಅಂತ, ಆ ಊರಿಗೆ ಅಂಗನವಾಡಿ ಸ್ಕೂಲೆಲ್ಲ ಇದೆ ನೋಡ್ಬೋದು. ಇಲ್ಲಿ ಸುತ್ತ ಎಲ್ಲ ಪ್ಲಾಂಟೇಶನ್ ಇದೆ. ಸ್ವಲ್ಪ ಕಾಫಿ ತೋಟ ಇದೆ. ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಹೊರಟೆ. ನೋಡಿದರೆ ಸ್ವಲ್ಪ ದೂರ ಸಿಮೆಂಟ್ ರೋಡ್ ಇತ್ತು. ಅದಾದಮೇಲೆ ಜಲ್ಲಿ ರಸ್ತೆ ಇದೆ. ತುಂಬ ಮಡ್ ರೋಡ್ ಇದೆ. ಇಲ್ಲಿಂದ 200 ಮೀಟ್ರ್ ಇದೆ ಅವ್ರ ಮನೆಗೆ. ಸುತ್ತ ಪ್ಲಾಂಟೇಶನ್ ಇದೆ. ಎಲ್ಲ ಅವ್ರದ್ದೇನೆ. ತೋಟ ಅಂತೂ ಬಂತು. ತೋಟ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಡಿಕೆ, ಮೆಣಸು, ಕಾಫಿ ಎಲ್ಲ ಬೆಳೆದಿದ್ದಾರೆ. ಅವ್ರ ಮನೆ ನೋಡಿ ಇದೇನೆ. ಅವ್ರ ಮನೆ ಬಂತು. ಕಾಯ್ತಾ ಇದ್ರು ಪಾಪ ನನಗೋಸ್ಕರನೇ. ನೋಡಿ ಹೊರಗೆ ಬಂದರು. ವಾಯ್ಸು ಸ್ವಲ್ಪ ಕ್ಲಿಯರ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳೆ ಸಮೀಕ್ಷೆ ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಮಾಡ್ತಾಯಿದ್ದೀನಿ. 2 ಎಕರೆ ಇರುತ್ತೆ. ಅದಕ್ಕೆ 1 ಎಕರೆ ಹಂಗೆ 1000 ಗಿಡ ಹಾಕಬೇಕು. ಆಮೇಲೆ 2 ಎಕರೆ ಮುಖ್ಯ ಬೆಳೆ ಸೇರಿಸ್ಬೇಕು. ಬಂದಿದೆ ಅಂತ ಸೇರಿಸ್ಬೇಕು. ಮಳೆ ಆಶ್ರಿತ ಫೋಟೋ ತೆಗಿಬೇಕು. ಅದಿಷ್ಟು ಮೀಟರ್ ಅಂತ ಇರುತ್ತೆ. ಅದ್ರ ಒಳಗಡೆ ಇದ್ದರೆ ಮಾತ್ರ ತಗೊಳ್ಳೋದು. ತೆಗೊಳ್ತು ಒಂದು ಫೋಟೋ. ಒಂದು ಕಾಲಮಿಗೆ 2 ಫೋಟೋ ಇರುತ್ತೆ. ಅದು ನೋಡಿ ಮಿಸ್ಟೇಕ್ ಇದ್ದರೆ ಆ ಥರ ತಗೊಳುತ್ತೆ. ಈಗ 2ನೇ ಫೋಟೋ ತಗೊಳುತ್ತೆ ನೋಡಿ. ಸೇವ್ ಆಯಿತು. ಒಂದು ಕ್ರಾಪ್ ಆ್ಯಡ್ ಆಯಿತು. ಇನ್ನು ಕರಿಮೆಣಸು ಸೇರಿಸ್ಬೇಕು. ಕೋಡ್ ನಂಬರ್ 67.
ಅದಕ್ಕೂ 1,000 ಗಿಡ ಹಾಕಬೇಕು, ಇಲ್ಲಾಂದರೆ ಎಕ್ಸ್ಟೆಂಟ್ ಕಮ್ಮಿ ಬರುತ್ತೆ. 2 ಎಕರೆನೂ ಅದು ಕೂಡ ಇದು ಜಾತಿ ಫಸಲಿಗೆ ಬಂದಿದೆ ಅಂತ ಹಾಕಬೇಕು. ಮಳೆ ಆಶ್ರಿತ ಸೇಮ್ ಇರುತ್ತೆ. ಇದು 2 ಫೋಟೋ ಇರುತ್ತೆ ತೆಗಿಲಿಕ್ಕೆ. ತೆಗೆದ ನಂತರ ಈ ಥರ ಬರುತ್ತೆ, ಸೇವ್ ಮಾಡಬೇಕು. ಇದು ಕೂಡ ಹಾಗೆ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್